ಫ್ರೆಂಡ್ಸ್, ವೆಲ್ಕಮ್ ಟು ಎಸ್ ಟ್ರಕ್ ಲಾಗ್ಸ್. ರೋಡ್ ಬಂದು ಈಗ ಹೋಗ್ತಾ ಇರೋದು ನಾವು ಬಂದು ಸಿಲ್ಗುಡಿಗೆ. ರೋಡಿಂಗ್ ಬಂದು ಅನಂತಪುರಮಿಂದ ಊಟ ಮಾಡೋಣ ಅಂತ ಇವ್ರು ಸೈಡ್ಗೆ ಹಾಕಿದ್ದಾರೆ. ಬಂದು ಚಿಕ್ಕಬಳ್ಳಾಪುರ ಅಥವಾ ಬಾಗೇಪಲ್ಲಿ ಹತ್ರ ನಮ್ಮ ಊಟ ಮಾಡ್ಕೊಂಬರ್ತೀನಿ ಅಂತ ಹೋದ. ನಾನು ಗ್ಲಾಸ್ ಆಡ್ಸೋಣ ಅಂತ ನೋಡ್ತಾ ಇದ್ದೇನೆ. ಗ್ಲಾಸ್ ಫುಲ್ ರಶ್ ಹಿಡ್ದಾಗೈತೆ. ನೀರು ಹಾಕಿದ್ರು ಕೂಡ ಇದೇ ಥರ ಐತೆ ಟೆಸ್ಟು ನೋಡ್ಬೇಕು. ಬೇಕಿತ್ತು ಯಾವಾಗ ಆದರೆ ಸ್ವಲ್ಪ ಟ್ಯಾಕ್ಸ್ ಚೇಂಜ್ ಮಾಡಿಸ್ಬಿಡ್ಬೇಕು. ಅಲ್ಲಿಂದ ನಮ್ಮ ಹುಡುಗ ಓಡಿಸ್ತೀನಿ ಗಾಡಿ. ಅವ್ನು ಮತ್ತೆ ಒಂದು ಪೆನ್ಗೊಂಡು ಹತ್ರ ಬಂದಿದ್ದೆ ಬರ್ತಾನೆ ಮತ್ತೆ ಬಿಸ್ಬಿಟ್ಟ. ಅದಕ್ಕೆ ನಾನು ಟೀ ಒಂದು ಕುಡ್ಕೊಂಡು ಹೋಗೋಣ ಅಂತ ಹೇಳ್ಬಿಟ್ಟು ಹೋಗುತ್ತೆ. ಇನ್ನು ಇಲ್ಲಿಂದ ಬಿಡ್ತಾಯಿದ್ದೀನಿ. ಇನ್ನು ಇಲ್ಲಿ ಬಿಟ್ಟರೆ ಈಗ ನಾನು ಸ್ಟಾಪು ಅನಂತಪುರಂ ಲೋಡಿಂಗ್ ಪಾಯಿಂಟ್ ಹೋಗ್ಬಿಡ್ಬೇಕು. ಇಂಡಿಯನ್ ಪೆಟ್ರೋಲ್ ಬಂಕ್ ಹತ್ರ ಬಾ ಅಂತ ಹೇಳಿದ್ದಾರೆ ಬೆಳಿಗ್ಗೆ. ಹೋಗೋಣ, ಹೋಗಿಸಿದ್ರೆ ಹೋಗ್ಬಿಟ್ಟು ಸೈಡ್ಗೆ ಹಾಕ್ಬೇಕು. ಇಲ್ಲಿ ರೈಟ್ ಸೈಡ್ ಬಂದು ಕಿಯಾ ಶೋರೂಮ್ ಅದು, ದೊಡ್ಡ ಶೋರೂಮ್ ಅದು ಕಿಯಾ. ಅದು ಲೋಡಿಂಗ್ ಮಾಡೋದೆಲ್ಲ ಬಂದರು. ಎಲ್ಲ ಎತ್ತು ಗಾಡಿಗೆ ಬಾಕ್ಸಲ್ಲಿ ಹಾಕಿದ್ರು. ಮತ್ತು ವೇಸ್ಟೇಜ್ ಹಾಕ್ಬೇಕಂತೇಳಿ ಇನ್ನೊಂದು ಕಡೆ ಕರ್ಕೊಂಬಂದರು. ವೇಸ್ಟೇಜ್ ಆಗ್ತಾರೆ. ಇಲ್ಲಿಂದ ಲೋಡಿಂಗ್ ಪಾಯಿಂಟ್ ಮತ್ತೆ ಹೋಗಬೇಕು. ಬೆಳಗ್ಗೆ ನಾಷ್ಟ ಮಾಡೋಣ ಅಂತ ಹೇಳ್ಬಿಟ್ಟು ಅಲ್ಲೇ ಸೈಡ್ಗೆ ಹಾಕಿಬಿಟ್ರೆ ನಾಷ್ಟ ಮಾಡ್ಕೊಂಬಿಟ್ರೆ ಮತ್ತೆ ಲೇಟ್ ಆಗುತ್ತೆ ಅಲ್ಲಿಗೆ ಹೋಗೋದು ಅಂತ ಹೇಳ್ಬಿಟ್ಟು ನಮ್ಮ ಲೋಡಿಂಗ್ ಪಾಯಿಂಟ್ ಅಂತ ಹೇಳ್ಬಿಟ್ಟು ಮತ್ತೆ ಅನಂತಪುರದಿಂದ ರಿಟರ್ನ್ ಪೆನ್ಗೊಂಡು ರೋಡಲ್ಲಿ ಕರ್ಕೊಂಡು ಹೋಗ್ತಾರೆ. ಇಲ್ಲಿಂದ ಏನೋ ಒಂದು 30 ಕಿಲೋಮೀಟ್ರ್ 40 ಕಿಲೋಮೀಟ್ರ್ ಹೋಗ್ಬೇಕಂತೆ. ತೋಟಕ್ಕೆ ಬಂದಿದೆ ಸೌತೆಗೆಲ್ಲ ಲೋಡಿಂಗ್ ತೋಟಕ್ಕೆ ಲೋಡ್ ಮಾಡ್ತವ್ರೆ. ಲೋಡಿಂಗ್ ಕಟ ಹಾಕೊಂಬಂತ ಹೇಳಿದ್ರು. ಯಾಕೆ ಅಂತ ಹೇಳಿದ್ರೆ ನೋಡಿದ್ದೀವಿ ಒಂದು ಕರ್ಬೂಸ್ಕಾಯಿ ಇದ್ದಂಗೆ ಅದು ಇದು. ಹಾಂ, ಸೌತೆಕಾಯಿ ಲೋಡ್ ಅಂತ ಹೇಳಿದ್ರು. ನೋಡಿದ್ರೆ ಇಲ್ಲಿ ಕರ್ಬೂಸ್ಕಾಯಿ ಇದ್ದಂಗೆ ಐತೆ ಲೋಡ್ ಇದು. ಹಾಂ, ಈ ಲೋಡ್ಗಳೆಲ್ಲ ನಮ್ಮ ಸೌತೆಕಾಯಿ ಅನ್ಕೊಂಡು ನೋಡಿದ್ರೆ ದೋಸಕಾಯಿ ಅಂತ ಹೇಳಿದ್ರು. ಮತ್ತು ನೋಡಿದ್ರೆ ಇಲ್ಲಿ ಕರ್ಬೂಸ. ಲೇಬರ್ಗಳೆಲ್ಲ ಕೊಯ್ಯಾಕೆ ಕುತ್ಕೊಂಡವ್ರೆ. ಎಲ್ಲರೂ ಕಾಟ ಚಾಕದಾಗ ಕಟಿಂಗ್ ಮಾಡ್ತಾರದೆ ಆ ಚಾಕದಾಗ. ಮತ್ತು ನಿನ್ನ ಪೇರೇ ಮಾಮ? ನಿನ್ನ ಪೇರು ಡಿಲ್ಲಿ ವೆರೈಟಿ. ಇದೇ ಫಸ್ಟ್ ಟೈಮ್ వచ్చి ನಿಮ್ಮ ಲೋಡಿಂಗ್ ತಿಂತಿ ಕಾಯಿ ನೀವು ದೋಸಕಾಯಿ ಅಂತಾರೆ ಹಿಂಗೆ ಅವನ್ನ. ಹಾಂ, ಏನು ಮಾಡೋದು ಅವ್ರ ಭಾಷೆ ಅಲ್ವ, ನಮ್ಮ ಭಾಷೆ ನೋಡ. ಸೌತೆಕಾಯಿ ಬೀಜಗಳಿದ್ದಂಗೆ ಒಳಗಡೆ ಎಲ್ಲ ಕಟಿಂಗ್ ಎಲ್ಲ ಆಗೈತೆ. ಲೋಡ್ ಮಾಡೋಣ ಅಂತ ಗಾಡಿ ಹಾಕಿದ್ದು ದೊಡ್ಡದಕ್ಕೆ. ಬಾಕ್ಸ್ಗಳು ರೆಡಿ ಮಾಡ್ಕೊತಾವ್ರೆ ಇಲ್ಲಿ ಲೋಡಿಂಗ್ ಮಾಡೋದಕ್ಕೆ. ಶುರು ಮಾಡೋನೆ ನಮ್ಮ ಹುಡುಗನು. ಏನು ನೀ ಪೇರು? ಹಾಂ, ಏನು? ಕೃಷ್ಣ. ಯಾವ ಊರು? ಹಾಂ, ಕಳ್ಸೋದು ಬಲೆ ಹಿಂಸೆ ಆಯ್ತಪ್ಪ ಇದು. ಸುಸ್ತ ಆಗ್ಬಿಡ್ತು ಹಟ್ಟಿ ಕೊಡ್ಸೋದಕ್ಕೆ. ಅದು 7 ಹಟ್ಟಿ ಕುತ್ಕೊಂತಲ್ಲ, ಅವ್ನು 7 ಹಟ್ಟಿ ಬಿಡ್ತಾ ಇಲ್ಲ ಹಾಕೋದು. ಕರ್ಬೂಜನ ಲೋಡ್ ಆಯಿತು. ಇದ್ರ ಮೇಲೆ ನಾವು ಮಾವಿನಕಾಯಿ ಆಯ್ತಂತೆ. ಮಾವಿನಕಾಯಿ ಹಾಕೊಂಡು ಹೊರಟೋಣ ಅಂತ ಹೇಳಿದ್ರು. ಮಾವಿನಕಾಯಿ ಪಾಯಿಂಟ್ಗೆ ಹೋಗ್ಬೇಕು. ಅಲ್ಲಿ ಲೋಡಿಂಗ್ ಪಾಯಿಂಟ್ ಹತ್ರ ಎಲ್ಲ ಬರ್ಬಿಟ್ಬಿಟ್ಟು ನೋಡಿದ್ರೆ ಲಬ ಅಂತಾರೆ. ಒಂದು ಹೇಳಿದ್ರೆ ಒಂದು ಮಾಡ್ತಾರೆ ಇವರು. ಕೇಳಿದ್ರೆ ಈಗ ಮಟ್ಲೆ ಇಟ್ಲೆ ಅಂತಾರೆ ಇವರು. ಹೆಂಗಪ್ಪ ಅವರು ಹೆಂಗೆ ಹೋಗೋದು ಹೊರತಾಗ ಡೈಲಿ ಅಂದ್ರೆ ಸರ್ ಏ ಯೂಟ್ಯೂಬ್ ಕ್ಲಾಸ್ ನಮ್ಮ ಯೂಟ್ಯೂಬ್ చేసిన వీడియోలో ಇದು ಮಾಡಿರೋದು ನೋಡಜ ಮಾತಾದ್ಮೇಲೆ ಮುಂದೆ ಹಿಂಗೆ ಇರೋದು. ಎಲ್ಲ ಖಾಲಿ ಮಾಡ್ಕೊಂಡು ಜನಗಳೆಲ್ಲ ಇಳಿಸ್ಕೊಂಡು ಮಾವಿನಕಾಯಿ ಅಂತ ಒಂದು 2 ಟನ್ನು ನಾನು ಹೋಗ್ತಾ ಇದ್ದೀನಿ. ರೋಡ್ ಮಾತ್ರ ಫುಲ್ ಹೋಗೈತೆ. ಇನ್ನು ನಾರ್ಮಲಾಗಿ ಹೋಗೋ ರೋಡು. ಹೋದ ವರ್ಷ ಬಂದಿದ್ದು ಇಲ್ಕ, ಇವಾಗ ಬರ್ತಾ ಇದ್ದೀನಿ ರೋಡಲ್ಲಿ. ಹಿಂದೆ ಹಾಕ್ಬೇಕಂತ ಹೇಳಿದ್ರು. ಅದಕ್ಕೆ ಮುಂದೆ ಇರೋ ಬಾಕ್ಸ್ ನೆತ್ತಿ ಅಥವಾ ಹಿಂದೆ ಇರೋ ಬಾಕ್ಸ್ ನೆತ್ತಿ ಮುಂದೆ ಹಾಕ್ತವ್ರೆ. ಅದೇ ಒಂದು 100 ಕೇಟವಂತೆ. ಅದಕ್ಕೆಲ್ಲ ಮೇಲೆ ಹೈಟ್ ಮಾಡ್ತವ್ರೆ. ಮತ್ತೆ ಲೇಬರ್ಗಳು ಮತ್ತೆ ಬಂದು ಲೋಡೆಲ್ಲ ಕಂಪ್ಲೀಟ್ ಆಯಿತು. ಟಾರ್ಪಲ್ ಹಾಕಂತ ಹೇಳಿದ್ರು. ಟಾರ್ಪಲ್ ಹಾಕೋಂತೇಳಿ ನಾವು ಎಕ್ತಾ ಇದ್ದೀನಿ. ಅವರೆಲ್ಲ ಲೇಬರ್ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ನಾನು ಎಕ್ಕಷ್ಟೊತ್ತಿಗೆ ನಾನು ಮೇಲೆ ಟಾರ್ಪಲ್ ಬಿಟ್ಟು ಇವ್ರು ಲೇಬರ್ ಹಗ್ಗ ಹಾಕ್ಕೊಡ್ತೀನಿ ಅಂತ ಹೇಳಿದ್ರು. ಹಗ್ಗ ಹಾಕಕ್ಕೆ 300 ರೂಪಾಯಿ ಅಂತ ಇವರಲ್ಲಿ. ಲೋಡೆಲ್ಲ ಕಂಪ್ಲೀಟ್ ಆಯಿತು. ಕಂಪ್ಲೀಟ್ ಆಗಿ ಕಾಟ ಹಾಕ್ಕೊಂಡು ಇಲ್ಲಿಂದ ಬಿಟ್ಟಿದ್ದೀನಿ. ಟನ್ನೇಜ್ ಬಂದು 19.5 ಬಂದೈತೆ. ಬಟ್ ಅಲ್ಲ ಕಾಟಾ ಬಿಲ್ ತಗೊಂಡ್ರೆ ಅವರು ಮಲಗವ್ರೆ, ಕಾಟಾ ಬಿಲ್ ಕೊಡಿಲ್ಲ. ಅದಕ್ಕೆ ಹಂಗೆ ಹೋಗ್ತಾಯಿದ್ರಿ. ಇನ್ನು ಈ ರೋಡ್ ಬಂದು ಇವಾಗ ಹೋಗ್ತಾ ರೋಡ್ ಬಂದು ನಾವು ನಾರ್ಪುರ ರೋಡ್ ತಾಡ್ಪತ್ರಿ ರೋಡು. ತಾಡ್ಪತ್ರಿಯಿಂದ ಸೀದೆ ನಾವು ಪೊದ್ದುಟೂರು ಮೈತ್ಕೂರು ಮೇಲೆ ಹೋಗೋದು. ಇದೇ ರೋಡು ಇದು ಹೋಗ್ಬೇಕು ನಾವು ರೋಡಲ್ಲೇ. ರೋಡಲ್ಲಿ ಅಲ್ಲೆಲ್ಲ ರೋಡ್ ರಿಪೇರಿ ಮಾಡ್ತಾವ್ರೆ ಇದನ್ನು. ಬಟ್ ಪರವಾಗಿಲ್ಲ, ರೋಡ್ ಹೋಗ್ಬೋದು. ಆ ನಂದ್ಯಾಲ ರೋಡ್ಕಿನ್ನ ಈ ರೋಡಲ್ಲಿ ಆರಾಮಾಗಿ ಹೋಗ್ಬೋದು. ಯಾಕಂದ್ರೆ ರೋಡ್ ಚೆನ್ನಾಗೈತೆ. ಬಟ್ ಗಾಡಿಗಳು ಓಡೋದು ಕಡಿಮೆ ಆದ್ರೂ ರೋಡ್ ಮಾತ್ರ ಚೆನ್ನಾಗಿ ಮಾಡ್ತಾವ್ರೆ.
ತಾಡ್ಪತ್ರಿ ರೋಡ್ ಏನೋ ಫುಲ್ಲು ಕನ್ಸ್ಟ್ರಕ್ಷನ್ ನಡೀತಾ ಇದ್ದಪ್ಪ. ರೋಡೆಲ್ಲ ಪೂರ್ತಿ ಕಿತ್ತೋಗೈತೆ ರೆಡಿ ಮಾಡೋರೆ. ಅಲ್ಲೆಲ್ಲ ಫುಲ್ ಡೈವರ್ಷನ್ ಅದು. ಅಲ್ಲಿಂದ 20 ಕಿಲೋಮೀಟ್ರ್ ಬರೋಕ್ಕೆ ಹೆಂಗಿಲ್ಲ ಅಂದ್ರೆ 1 ಅವರ್ ಆಗೈತೆ. ಅಷ್ಟೊಂದು ಡೈವರ್ಷನ್ ಐತೆ ತಾಡ್ಪತ್ರಿ ರೋಡ್. ತಾಡ್ಪತ್ರಿಯಿಂದ ಪರವಾಗಿಲ್ಲ, ಒಂಚೂರು ರೋಡು ಚೆನ್ನಾಗಿದೆ. ಹೆಂಗಂದರೆ ಅದು ತಾಡ್ಪತ್ರಿ ಟು ಪುತ್ತೂರು ಈ ರೋಡಲ್ಲಿ ಪರವಾಗಿಲ್ಲ. ಸ್ವಲ್ಪ ಗಾಡಿಗೆಲ್ಲ ಓಡಾಡ್ತೈತೆ. ಆ ಗಾಡಿಯಲ್ಲಿ ಓಡಾಡ್ತಾಯಿತ್ತು. ಟೈಮ್ ಬಂದು ಹತ್ತಿರ 1 ಗಂಟೆ 1 ಅವರ್ ಆಗ್ತಾಯಿದೆ. ಗಾಡೀಲಿ ವಿಪರೀತ ಕಮ್ಮಿ ಹೊಡ್ರ. ಅದಕ್ಕೆ ನಾನು ಮುಂದೆ ಒಂದು ಲಾರಿ ಹೋಗ್ತಾಯಿದ್ದೆ, ಲಾರಿಯಿಂದಲೇ ಹೋಗ್ತಾ ಇದ್ದೀನಿ. ತಾಡ್ಪತ್ರಿ ಟು ಪುತ್ತೂರು. ಈ ಪುತ್ತೂರು ಹತ್ತಿರ ಬಂದಿದ್ದೀನಿ ಈಗ. ಈ ಪುತ್ತೂರು ಹತ್ತಿರ ಬಂದು ಲೆಫ್ಟ್ ತಗೊಬೇಕು. ಸೀದಾ ಲೆಫ್ಟ್ ತಗೊಂಡ್ರೆ ಸೀದಾ ಹೋಗೋದು ಮೈತ್ಕೂರ್ಗೆ. ಮೈತ್ಕೂರಿಂದ ಮತ್ತೆ ಅಲ್ಲೊಂದು ರೈಟ್ ಹೊಡಿಬೇಕು. ರೈಟ್ ಹೊಡೆದಾಗ ಹೋಗೋದು ಸೀದಾ ನೆಲ್ಲೂರು ರೋಡ್ಗೆ ಹೋಗ್ತೀರಿ. ನೆಲ್ಲೂರು ರೋಡಿಂದ ಮತ್ತೆ ಲೆಫ್ಟ್ ಹೊಡೆದಾಗ ಮತ್ತೆ ವಿಜಯವಾಡ ರೋಡ್ಗೆ ಹೋಗೋದು. ಟೈಮ್ ಬಂದು 3 ಗಂಟೆ ಆಗ್ತಾ ಇದ್ದೇನೆ. ಲೈಟಾಗಿ ನಿದ್ದೆ ಹಿಡಿತಾ ಇದ್ದೀನಿ. ನಮ್ಮ ಮುಂದೆ ಯಾಕಂದರೆ ಒಂದು ಮ್ಯಾಪ್ ಬೇರೆ ನೋಡೋಕ್ಕೆ ಬರೋಲ್ಲ. ಅದರಿಂದ ಮುಂದೆ ಹೋಗ್ಬಿಟ್ಟು ಯಾರಾದರೂ ಡಿವೋಟ್ ಹತ್ರ ಹಾಕಿ ಹೊರಡಬೇಕು. ಬಿಟ್ಬಿಟ್ರೆ ಮಲಗಿಬಿಡ್ಬೇಕು. ನಿದ್ದೆ ಸ್ವಲ್ಪ ಹಿಡಿತಾ ಇದೆ. ಟೈಮ್ ಬಂದು 3 ಗಂಟೆ ಆಗುತ್ತೆ. 3-3:30 ಆಗೈತೆ. ಏನು ಕಾಣಿಸೋದಿಲ್ಲ ನಿನ್ನೆ ಮಳೆ ಬೆಳ್ಳಗೆ ಒಣಗಿ ಕರ್ರಗಾಗೋಯ್ತಿರಪ್ಪ. ಮುಗೀತಾ ಇನ್ನು ನಮ್ಮ ಒಂದು ನಾವು ಓಡಿಸ್ಕೊಂತೀನಿ. ನಾನು ಮಲ್ಕೊತೀನಿ. ಬೆಳಗಾದ್ಮೇಲೆ ನಾನು ಆಮೇಲೆ ಓಡಿಸ್ಕೊತೀನಿ. ಯಾಕಂದ್ರೆ ನಿದ್ದೆ ಹಿಡಿತಾ ಇತ್ತು. ಅದಕ್ಕಂತ ಹೊಟ್ಟೆ ಹತ್ರ ಆಗ್ಬಿಟ್ಟು ಕೊಟ್ಬಿಟ್ಟು ಅವನಿಗೆ ನಾನು ನಿದ್ದೆ ಮಲ್ಕೊಂಡು ಬೆಳಗ್ಗೆ ಎದ್ದೇಳತ್ತೀನಿ ಕೆಲಸ. ಅಷ್ಟು ಇಡ್ಲಿ ಮಾಡ್ತಾಯಿದ್ರೆ ಅವ್ರು ಯಾವ ಬರ್ತಿದ್ದೀರಾ? ಅವರ ಅಕ್ಷರಾಪೇಟೆ ನಾನು ನೈಟೆಲ್ಲ ಮಲಗಿದ್ನೆ. ನಮ್ಮನ್ನು ಇವಾಗ ಇತ್ತು ನಮ್ಮ ನಾಶ ಮಾಡೋದಕ್ಕಿಂತ ಚಿಲ್ಕುಪೇಟೆ ಹತ್ತಿರ ಬಂದ್ಬಿಡ್ತೀನಿ. ಇಲ್ಲಿಂದ ಚಿಲ್ಕುಪೇಟೆ ಒಂದು 16 ಕಿಲೋಮೀಟ್ರ್ ಐತೆ. 16 ಕಿಲೋಮೀಟ್ರ್ ಲೆಫ್ಟ್ ಹತ್ಕೊಂಡಾಗ ಸೀದಾ ಹೊಸ ಬೈಪಾಸ್ ಆಗುತ್ತೆ ಚಿಲ್ಕುಪೇಟೆಯಿಂದ. ರೋಡ್ ಮಾತ್ರ ಸ್ವಲ್ಪ ರಿಪೇರ್ ಆಗಿತ್ತು. ಮುಂದೆ ಒಂದು ರೋಡ್ ಹೋಗ್ಬೇಕಾಯ್ತು. ಬಟ್ ನಾನು ಮ್ಯಾಪ್ ನೋಡ್ಕೊಂಡು ಇಲ್ಲೇ ರೈಟ್ ತೊಗೊಂಬಿಟ್ಟೆ. ಆ ರೋಡಲ್ಲಿ ಹೋಗಿದ್ದೀನಿ. ರೋಡ್ ಚೆನ್ನಾಗಿತ್ತು. ಈ ರೋಡಲ್ಲಿ ಫುಲ್ಲು ಎಲ್ಲ ಬಿದ್ದೋಗೈತೆ ರೋಡ್ಗಳು. ಇಲ್ಲಿ ಮುಂದೆ ಯಾವುದೋ ಒಂದು ಕೆರೆ ಇದ್ದಂಗೆ ಐತೆ. ಕೆರೆನ ನದಿನೇ ಗೊತ್ತಿಲ್ಲ. ಇಲ್ಲೇ ಮುಂದೆ ಬರ್ತಾಯಿದ್ರಾಗ ಯಾವುದೋ ಸ್ವಲ್ಪ ಚಿಕ್ಕದ ಒಂದು ಘಾಟ್ ಬಂತು. ಘಾಟಲ್ಲಿ ಹತ್ತಾ ಇದ್ದಾಗ ಮಾತ್ರ ಅಪ್ಪು ಸೆಂಟ್ರಲ್ ಟೌನ್ ಐತೆ. ಇದೇ ಹೊಸ ಬೈಪಾಸ್ ಆಗಿರೋದು. ಮೊದಲು ಇದ್ದಿದ್ದು ಊರೊಳಗಡೆಯಿಂದ ಹೋಗ್ಬೇಕಾಗಿತ್ತು. ಈ ಹೊಸ ಬೈಪಾಸ್ ಆದಮೇಲೆ ಚಿಲ್ಕುಪೇಟೆ ಒಳಗಡೆ ಎಂಟ್ರಿ ಆಗಿದ್ರೆ ಸೀದಾ ಲೆಫ್ಟಲ್ಲಿ ಹೋಗ್ಬಿಡ್ಬೋದು ವಿಜಯವಾಡಗೆ. ರೋಡ್ ಮಾತ್ರ ಭಾರಿ ಚೆನ್ನಾಗೈತೆ. ನಾನು ಸ್ಟಾಪ್ ಇವಾಗ ಏನಾದರೂ ನಾಯ್ಡುಪೇಟೆ ಬೈಪಾಸ್ ಸಿಕ್ಬಿಟ್ರಾಗ ಇಲ್ಲಿಂದ ವಿಜಯವಾಡ ಕರೆಕ್ಟಾಗಿ 5ರಿಂದ 5:15 ಅವರ್ ಹೊಡಿಬೋದು. ಬಿಸಿಲಂತೂ ಫುಲ್ಲಾಗಿ ಹೊಡಿತಾಯಿತ್ತು. ಕಣ್ಣು ಕುಗ್ತಾಯಿತ್ತು ಬಿಸಿಲು. ಆ ಪಾಟೆ ಐತೆ ಬಿಸಿಲು. ಅದು ಇನ್ನೂ ಟೈಮೇ 10:30 ಟೈಮು. 10:30ಗೆ ಫುಲ್ಲಾಗೈತೆ ಬಿಸಿಲು. ನೋಡ್ಬೇಕಿನ್ನ ಮಧ್ಯಾಹ್ನ ಸಂಜೆ ಆಗ್ತದಂಗಿನ ಯಾವ ಪಾಟೆ ಇರ್ತದೆ ಬಿಸಿಲು. 10:30ಗೆ ಇರೋಕ್ಕಾಗ್ತಾ ಇಲ್ಲ ಆಧಾರದಲ್ಲಿ. ಆ ಪಾಟೆ ಆಗೈತೆ. ಗಾಡಿ ಹತ್ರ ಫುಲ್ ಸೆಕೆ ಸುರಿತಾಯಿತ್ತು. ಫುಲ್ಲು ಜಾಮ್ ಆಗಿದೆ. ವಿಜಯವಾಡ ಎಂಟ್ರಿ ಆಗ್ತಾ ಇದ್ದಂಗೆ ಬ್ರಿಡ್ಜ್ ಹತ್ರ. ವಿಜಯವಾಡ ಪಾಸ್ ಆಗೋಷ್ಟೊತ್ತಿಗೆ 3 ಅವರ್ ಆಯಿತು. ಈಗ ಬಂದು ಎಲ್ಲೂರು ಬೈಪಾಸ್ ಸಿಕ್ಕೊಂಡಿದ್ದೀನಿ. ಇಲ್ಲಿಂದ ಸೀದಾ ಹೋದ್ರಾಗ ರಾಜಮಂಡ್ರಿಗೆ ಹೋಗ್ತಾರೆ. ರಾಜಮಂಡ್ರಿಯಿಂದ ಅಲ್ಲಿ ಸೈಡ್ ಹಾಕಿ ಕೊಟ್ಬಿಡ್ಬೇಕು ಗಾಡಿನ. ನೋಡೋಣ. ಮುಂದೆ ಹೋಗ್ತಾ ನೋಡಿದ್ರೆ ಫುಲ್ಲು ಡೈವರ್ಷನ್ ಮಾಡೋರು. ಮತ್ತೆ ರೋಡ್ ರಿಪೇರಿಗೆ ಮಾಡ್ತಾರೆ. ರಿಪೇರಿ ಏನಂತ ಗೊತ್ತಿಲ್ಲ. ಏನು ಗೊತ್ತು, ಆರೋದಕ್ಕೂ ಬ್ಯಾರಿಕೇಡ್ ಇಟ್ಬಿಟ್ಟಿರ್ತಾರೆ ರೋಡಲ್ಲಿ. ಈ ಕೂಡ ನಾನು ನಿಲ್ಸಿದ್ರಿ ಗಾಡಿನ. ನೈಟು ಊಟ ಮಾಡೋಣ ಅಂತ ಹೇಳ್ಬಿಟ್ಟು ರಾಜುಗಾರಿ ಹೋಟ್ಲ್ ಹತ್ರ ನಿಲ್ಲಿಸಿದ್ದೀನಿ. ಹತ್ರ ವಿಜಯನಗರ ಹತ್ರ. ಈಗ ಬಂದು ಟೈಮ್ 8 ಗಂಟೆ ಆಗೈತೆ. ನಾನು ಇನ್ನವರೆಗೂ ಮಲಗಿದ್ದೆ. ನಮ್ಮನ್ನು ಡ್ರೈವ್ ಮಾಡ್ಕೊಂಬಂದ. ನೋಡೋಣ ಇನ್ನು ಓಡಿಸ್ತಾನೆ. ನಾನು ಓಡಿಸ್ಬೇಕು ನೋಡ್ತೀನಿ. ಅದೇ ನಾನು ಓಡಿಸಿದ್ರೆ ನಾವು ಓಡಿಸೋಕೆ ನಾವು ಮುಗ್ಕೊಳ್ತೀನಿ. ನಾನು ಹೋಟ್ಲು ಚೆನ್ನಾಗಿ ಕೊಡ್ತಾನೆ. ನಾಷ್ಟ ಬೆಳಗ್ಗೆ ನಾಷ್ಟ ಆಗಲಿ ಮಧ್ಯಾಹ್ನ ಊಟ ಆಗಲಿ ಚೆನ್ನಾಗಿ ಕೊಡ್ತಾನೆ ಹೋಟ್ಲಲ್ಲಿ. ಬೆಳಗ್ಗೆ ಟೈಮ್ ಬಿಸಿಗೆ ಇರೋಕ್ಕಾಗಲ್ಲ. ನೈಟ್ ಹೋಗ್ತಾ ಚಳಿನೂ ಆಗ್ತದೆ. ಪ್ಲಸ್ ಮಂಚು ಕೂಡ ಶುರು ಆಗ್ತಾ ಐತೆ.
ಏನೋ ಈ ವಾತಾವರಣ ಒಂದು ಟೈಮ್ ಇದ್ದಂಗೆ ಒಂದು ಟೈಮ್ ಇರಲ್ಲ, ಚೇಂಜ್ ಆಗ್ತಾನೆ ಇರ್ತದೆ ಆಟೋಮೆಟಿಕ್ಕಾಗಿ. ಒಡಿಶಾ ಬಂಕ್ ಹತ್ರ ಬಂದು ಗಾಡಿ ಹಾಕವನೆ, ಮಲಗಿದ್ದು ಇನ್ನೋವರೆಗೂ ನಾನು ಡೀಸೆಲ್ ಹಾಕ್ಸೋಣ ಅಂತ ಹೇಳ್ಬಿಟ್ಟು ಒಡಿಶಾ ಪಕ್ಕದಲ್ಲಿ ನಿಲ್ಸಿದ್ದಾರೆ. ರೇಟ್ ಬಂದು 94 ರೂಪಾಯಿ ಆಯ್ತು. ಇಲ್ಲಿ ಹಾಕ್ಸ್ಕೊಂಡೆ, ನಮ್ಮವನು ಮಲಗವನೆ, ನಂದ ಗಿರ್ನಿ ನೋಡೋಣ. ಹತ್ತತ್ರ ಎಷ್ಟು ದೂರ ಅಷ್ಟು ಓಡಿಸ್ಬಿಟ್ಟು ಎಪ್ಸ ಅನ್ಕೊಂಡಿದ್ದೆ ಸಾಲದು. ನೋಡೋಣ, ಗಾಡಿ ಪಾಸ್ ಆಗೋರು ಕೂಡ ಇರಲ್ಲ ನೋಡಿ, ಗಾಡಿಗಳು ಗುತ್ತಾನೆ ಇರ್ತಾರೆ. ಅರ್ಜೆಂಟ್ ಅಂದರೆ ಅರ್ಜೆಂಟ್. ಲೈನ್ ಓಡಿಸಿ ಒರಿಸ್ಸಾಗದು ಎಷ್ಟು ಟ್ರಿಪ್ಗಳು ಬರ್ತಾಯಿದ್ರು, ಎಷ್ಟು ಮನೆಯೇ ಒರಿಸ್ಸಾ ಆಗ್ಬಿಟ್ಟಂಗಿದೆ. ಯಾವಾಗ ಒರಿಸ್ಸಾ ಏನಂತ ಒರಿಸ್ಸಾ ಲೈನಲ್ಲಿ ನಮ್ಗೆ ಸ್ವಲ್ಪ ದುಡ್ಡು ಆಗ್ತದೆ ಅಂತ ಹೇಳ್ಬಿಟ್ಟು ಅಷ್ಟೇ. ಒರಿಸ್ಸಾ ಕಲ್ಕತ್ತಾ ಲೈನಲ್ಲಿ ಬೇರೆ ಯಾವ ಲೈನಲ್ಲಿ ಹೋದರೂ ಕೂಡ ನಮ್ಗೆ ಆಗೋ ದುಡ್ಡು ಅಷ್ಟು ಕಷ್ಟನೇ. ಬಟ್ ಏನಂದ್ರೆ ಈ ಲೈನಲ್ಲಿ ಖರ್ಚು, RTO ಖರ್ಚು, ಪೊಲೀಸ್ ಖರ್ಚೆಲ್ಲ ಕಡಿಮೆ. ಅದಕ್ಕೋಸ್ಕರ ಜಾಸ್ತಿ ಈ ಲೈನ್ನೇ ಪ್ರಿಫರ್ ಮಾಡೋದು ನಾವು. ಬೇರೆ ಲೈನ್ಗಿಂತ ನಮ್ಮ ನೋಡ್ದಂಗೆ 90% ಇದೇ ಲೈನು ಬೆಸ್ಟ್ ಅಂದರೆ ಬೆಸ್ಟ್ ಲೈನು. ಯಾವುದೇ ರೀತಿ ಕಳ್ಳರ ಕಾಟ ಇಲ್ಲ, ಮತ್ತು ಭಯ ಬಿದ್ಕೊಂಡು ಓಡಿಸ್ಬೇಕು ಅನ್ನೋ ರೋಡ್ಗಳು ಯಾವೂ ಇಲ್ಲ. ಬಟ್ ಆದರೆ ರಂಬಾ ಟೋಲ್ಗೇಟ್ ಹತ್ರ ಇವರು ಸುಮ್ಮನೆ ದುಡ್ಡು ವಸೂಲಿ ಹಾಕೋದು, ಕಾಟ ಅಂತ ಹೇಳ್ಬಿಟ್ಟು ಇರೋ ಲೆಕ್ಕ ದುಡ್ಡೇ ಕೊಡೋಂಗಿಲ್ಲ ಇವ್ರಿಗೆ. ಸುಮ್ಮನೆ ಹಾಕೋದು, ಕಾಟ ಸ್ಲಿಪ್ ಕೊಡಿ ಅನ್ನೋದು. ಟೋಲ್ಗೇಟ್ ಎಂಟ್ರಿ ಅದೇ ಹೋಗ್ತಾ ನೋಡಿ, ಮುಂದೆ ಒಬ್ಬನು ಬರ್ತಾನೆ. ಒಬ್ಬನು ದುಡ್ಡು ಕೊಡು, ಮಾಲ್ ಏನು ಅಂತ ಕೇಳಕ್ಕೆ ಬರ್ತಾನೆ. ನೋಡ್ಕೊಳ್ಳಿ, ಇವ್ರಿಗೇನೋ ನಮ್ಮ ದುಡ್ಡು ನಮ್ದು ಹಾಕೊಂಬಂದು ಇವ್ರಿಗೆ ದುಡ್ಡು ಕೇಳ್ತಾರೆ. ಏಯ್ ಚಲೋ क्या क्यों क्या कई को देना माल क्या हो तो तुमको क्या प्रॉब्लम है? क्या है तो माल क्या हो तुमको क्या? ಯೂಸ್ ಆಗಿತ್ತು. ಹಿಂದ್ಗಡೆ ಕ್ರೇಟಲ್ಲಿ ಹಿಂದ್ಗಡೆ ಹೊರಟಾಗಿದ್ವು, ಮತ್ತು ಎಲ್ಲ ಒಂದು ತಟ್ಟಿಂದ ಬಿಚ್ಚಿ ಹಾಕಿ ಮತ್ತೆ ಸರಿದೋಗೈತೆ. ಶೆಕೆ ಸಾಕಾಗೈತೆ, ಕೈ ಕಾಲು ವ್ಯವಸ್ಥೆ ಥರ. ಮುಂದೆ ಲೆಫ್ಟ್ ಸೈಡ್ ಮಾಡಿರೋ ಕನ್ಸ್ಟ್ರಕ್ಷನ್ ಬಂದು ಬಾರ್ಡ್ರ್ ಹೊಸ್ದಾಗಿ L&T ಬಾರ್ಡ್ರ್ ಓಪನ್ ಮಾಡ್ತಾರೆ. ಎಲ್ಲ ರೆಡಿ ಆಗೈತೆ. ಇಷ್ಟಲ್ಲಿ ಓಪನ್ ಮಾಡ್ತಾರೆ, ನೋಡಬೇಕು. ಎಲ್ಲ ಕಡೆ ಬಾರ್ಡ್ರ್ ಮುಚ್ತಾ ಇದ್ದಾಗ ಇಲ್ಲಿ ಬಾರ್ಡ್ರ್ ಓಪನ್ ಮಾಡ್ತಾವ್ರೆ. ಇಲ್ಲೆಲ್ಲ ಸೈಡ್ಗೆ ಆಗ್ತಾಯಿದ್ರು. ಯಾಕಂತ ಕೇಳಿದ್ರೆ ಕಾನ್ವೇ ರೋಡ್ ಬಂದ್ ಮಾಡಿದ್ದೀರಿ ಅಂತ ಹೇಳಿದ್ರು. ಅದಕ್ಕೆ ನಿಲ್ಲಿಸಿದ್ರಿ ಗಾಡಿನ. ನೋಡೋಣ ಏನು ಹೇಳ್ತಾರೆ ಅಂತ ಹೇಳ್ಬಿಟ್ಟು ಪೊಲೀಸನ್ನು ಕೇಳೋಣ. ಇಲ್ಲಿ ನೋಡೋ, ಬೈಪಾಸ್ ನೋ ಎಂಟ್ರಿ ಅಂತೆ ಕಲ್ಕತ್ತಾಕ್ಕೆ ಹೋಗೋ ರೋಡಾಗ. ಅಲ್ಲ ಬೈಪಾಸ್ಗ ದುಡ್ಡು ಕೊಟ್ಟರೆ ಮಾತ್ರ ನೋ ಎಂಟ್ರಿ ಏನಿಲ್ಲ, ದುಡ್ಡು ಕೊಟ್ಟಂದ್ರೆ ನೋ ಎಂಟ್ರಿ ಅಂತೆ. ನೋ ಎಂಟ್ರಿ ಎಲ್ಲ ಗಾಡಿಗಳು ಅಡ್ಡಾಗ್ತಾವನೆ. ಎಲ್ಲ ಮುಂದೆ ಹೋಗ್ತಾರೆ ಗಾಡಿಗೆ, ಎಲ್ಲ ಗಾಡಿಗಳು ಅಡ್ಡಾಕ್ಬಿಟ್ಟು ನೋ ಎಂಟ್ರಿ ಅಂತ ಹೇಳ್ತಾವೆ. ಕಚ್ಚಾ ಮಾಲ ಬಿಡ ನಮ್ಮದು ಅಂದರೆ ಬಿಡ್ತಾಯಿಲ್ಲ. ಬೆಲ್ಡಾತಾಗಿದ್ದರೆ ಬೆಲ್ಡ ಹತ್ರ ಇರೋದು ನೋ ಎಂಟ್ರಿ ಅಂತೆ, ಬೈಪಾಸ್ ನೋ ಎಂಟ್ರಿ ಅಂತೆ. ಸಿಟಿ ನೋ ಎಂಟ್ರಿ ನೋಡಿದ್ದೀರಿ, ಇದ್ಯಾವ್ದು ಬೈಪಾಸ್ ಹೈವೇ ನೋ ಎಂಟ್ರಿ. ಏನು ಜನಗಳವರು ಸ್ವಾಮಿ, ಗಾಡಿಗೆ ಬಿಡ್ತಾ ಇಲ್ಲ. ಇಲ್ಲಿ ಬೆಲ್ಲದಾಗ ಗಾಡಿಗೆ ಫುಲ್ ನಿಲ್ಸಾಕವ್ರೆ. ಏನೋ ನೋ ಎಂಟ್ರಿ ಅಂತ ರೋಡು. ಮತ್ತು 60 ನಿಲ್ಸೋರು ಗಾಡಿಗಳು, ನಮ್ಮ ಗಾಡಿನೂ ಬಿಡ್ತಾ ಇಲ್ಲ. ಸೈಡ್ಗೆ ಆಪ್ಷನ್ ಆಗತ್ತೆ ಅಂತವ್ರೆ. ಇಷ್ಟು ಮಾಡ ಜಾಮ ಅದು ಜಾಮ ಅನ್ಕತ್ತದಿಲ್ಲ. ಸಿಟಿ ಒಳಗೆ ಹೋಗೋರು ಗಾಡಿಗೆಲ್ಲ ಅಲ್ಲೆಲ್ಲ ಹಾಕ್ಸ್ತಾರಲ್ಲ, ಅದಕ್ಕೆ ಅಂತ ಇಲ್ಲಿ ಫುಲ್ ಜಾಮ್ ಆಗ್ತದೆ. ಮಧ್ಯಾಹ್ನ ದುಡ್ಡ ಬರೋದು ತಗೊಂಬಂದ್ರೆ ಆಮೇಲೆ ನಾನು ಓಡಿಸ್ತಾರೆ, ನಾನು ತಿಂತೀನಿ. ನಾನು ತಿಂತಾಯಿದ್ದೆ, ಅವ್ನು ಓಡಿಸೋನೆ, ಅವ್ನು ತಿಂದ್ಮೇಲೆ ನಾನು ಓಡಿಸ್ಬೇಕು. ಟೈಮಿಲ್ಲ, ಅದಕ್ಕೆ ಬರೋದು ತಗೊಂಡಿದ್ದು. ಡೆಲ್ಲಿ ರೋಡಿಂದ ಮಾಮೂಲಿ ರೈಟ್ ತೊಗೊಂಡ್ರಿ ಮೋಗ್ರಾ ರೋಡ್ಗೆ. ಇವಾಗ ಸೀದಾ ಹೋದರೆ ಮೋಗ್ರಾ ಹೋಗುತ್ತೆ. ಮೋಗ್ರಾ ಅಂತ ಮತ್ತೆ ಲೆಫ್ಟ್ ತೊಗೊಂಡ್ರೆ ನವದೀಪಿಂದ ಕೃಷ್ಣನಗರ. ನಾವು ಹೋಗ್ಬೇಕಾದ್ರೆ ಕೃಷ್ಣನಗರ್ಗೆ ಹೋಗ್ಬೇಕು. ಇದು ಒಂದು ಕೃಷ್ಣನಗರ ರೋಡು. ಇಲ್ಲಿಂದ 110 ಕಿಲೋಮೀಟ್ರ್ ಹೋಗ್ಬೇಕು ಕೃಷ್ಣನಗರ್ಗೆ. ಈ ರೋಡಲ್ಲಿ ಮೊದಲು ನಾವು ಅದೇ ರೋಡಲ್ಲಿ ಬರ್ಧವಾನ್ ಮೇಲೆ ಹೋಗ್ತಾಯಿತ್ತು. ಬರ್ಧವಾನ್ ರೋಡು ಇವಾಗ ಬಂದ್ ಮಾಡೋರು. ಬಂದಂದ್ರಾಗ ರೋಡಲ್ಲಿ ಕನ್ಸ್ಟ್ರಕ್ಷನ್ ಮಾಡ್ತಾರೆ, ಅದಕ್ಕೆ ಯಾರು ಹೋಗೋಲ್ಲ. ಎಲ್ಲ ಗಾಡಿಗಳು ಇವಾಗ ಕೃಷ್ಣನಗರ ಮೇಲೆ ಹೋಗ್ತವೆ. ಇದು ಕನ್ಸ್ಟ್ರಕ್ಷನ್ ನಡೀತೈತೆ, ಬಟ್ ಆದ್ರೂ ಹೋಗ್ಬೋದು. ನೈಟಲ್ಲಿ ಆದರೆ ಇನ್ನೂ ಬೇಗ ಹೋಗ್ಬೋದು. ಡೇ ಅಲ್ಲಿ ಅದು ಸ್ವಲ್ಪ ಲೇಟ್ ಆಗುತ್ತೆ. ಅದರಿಂದ ಎಲ್ಲ ಗಾಡಿಗಳು ಕೃಷ್ಣನಗರ ರೋಡಲ್ಲಿ ಹೋಗೋದು. ಗೋವಟ್ಟಿ ಅಂತೀನಿ, ಶಿಲ್ಗುಡಿ ಆಗಲಿ ಗೋವಟ್ಟಿ ಆಗಲಿ. ಮುಂದೆ ಬಂದು ನೋಡಿದ್ರಾಗನ ಏನೋ ವಸೂಲಿ ಮಾಡ್ತಾರೆ ಕಾಸುಗಳು. ಏನಕ್ಕೆ ಅಂತ ಕೇಳಿದ್ರಾಗನ ಏನೋ ಪೂಜೆ ಮಾಡ್ತಾರೆ ಅಂತ ಹೇಳ್ಬಿಟ್ಟು 10 ಕೊಡು 20 ಕೊಡು 30 ಕೊಡು ಅಂತವ್ರೆ. ಅವಳ ಮುಂದೆ ಬಂದವ್ರು ಆಳುಗಳು ಕಾಸುಗಳ್ಕ. ಏನು ಅವ್ರ ಮನೆಯಿಂದ ಮಾಡಬೇಕು. ಬಟ್ ಇಲ್ಲೆಲ್ಲನೂ
ದಾರಿಲ್ಲ ಗಾಡಿಗಳು ಹೊಡ್ತಿಗೆ ಪ್ರತಿಯೊಂದು ಹಬ್ಬಗಳು ಬಂದರೆ ಸಾಕು ಇಲ್ಲಿ ಹಬ್ಬ ಜನಗಳಿಗೆ ಗಾಡಿಗಳು ಹೊಡ್ತಾವೆ ವಸೂಲಿ ಅಂದರೆ ವಸೂಲಿ ಆಗ್ತಾ ಇರ್ತಾರೆ. ಅದು ಕೆಲವು ಕಡೆ ಆದರೆ 10, 20, 30 ಬಿಟ್ಬಿಡ್ತಾರೆ. ಇನ್ನು ಕೆಲವರು ಆದರೆ 100 ಕೊಡು 200 ಕೊಡು 500 ಕೊಡು ಅಂತ ಹೇಳ್ಬಿಟ್ಟು ಪಕ್ಕ ಕೊಡೋವರೆಗೂ ಬಿಡೋಲ್ಲ. ಇಲ್ಲಾಂದ್ರೆ ಗಾಡಿ ಸೈಡ್ಗೆ ಹಾಕೋ ಬಂದ್ ಮಾಡ್ತೀನಿ, ಇಲ್ಲ ಕಟ್ಸಲ್ಲ ಬಿಡೋಲ್ಲ ಅಂತ ಹೇಳ್ಬಿಟ್ಟು ಅವಾಜ್ಗಳು ಹಾಕೋದು, ಇಲ್ಲ ಹೊಡೆಯಕ್ಕೆ ಬರೋದು ಎಲ್ಲ ಮಾಡ್ತಾರೆ. ಏನಂದರೆ ಹಬ್ಬಗಳ ಟೈಮಲ್ಲ ಒಂದು 10, 20 ಕೈಯಲ್ಲಿ ಇಟ್ಕೊಂಡಿರ್ಬೇಕು ಯಾವುದಕ್ಕೂ. ಯಾಕಂದ್ರೆ ಯಾವ ಟೈಮ್ ಹೆಂಗೆ ಅಂತ ಹೇಳ್ಬಿಟ್ಟು ಇವ್ರ ಹತ್ರ ಜಾಸ್ತಿ ಮಾತಾಡೋಕ್ಕಾಗಲ್ಲ. ಜಾಸ್ತಿ ಮಾತಾಡಿದಾಗ ನಮ್ಮ ಏರಿಯಾ ಅಂತ ಹೇಳ್ಬಿಟ್ಟು ಗಂಚಲಿ ಮಾಡಕ್ಕೆ ಬರ್ತಾರೆ. ಇನ್ನೇನು ಮಾಡೋಕ್ಕಾಗಲ್ಲ, ಕೊಟ್ಬಿಟ್ಟು ಹೋಗ್ತಾ ಇರಬೇಕು. ಮುಂದೆ VR ಗಾಡಿ ಒಂದು ಹೊಡೆದ ಸೈಡ್ ಇವಾಗ ನನ್ನ ಯಾವ ಪಾರ್ಟಿ ಹೊಡೆದ ಅಂದರೆ ಗಾಡಿನೇ ಅಲ್ಲಾಡ್ಬಿಡ್ತು. ಆ ಪಾರ್ಟಿ ಹೊಡೆದ್ನು ಗಾಡಿ ಹೊಡ್ಕೊಂಡು ಹೊಡ್ತು ಸ್ಪೀಡ್ಗೆ ಗಾಡಿನೇ ಸೈಡ್ ಗೊತ್ತಾ ಆ ಪಾರ್ಟಿ ಹೊಡ್ಕೊಂಡು ಹೊಡ್ಕೊಂಡು ಸ್ಪೀಡ್ ಅವನು ಏನಕ್ಕೆ ಅಷ್ಟು ಜೋರಾಗಿ ಗೊತ್ತೂ ಅರ್ಥತ್ತ ಇಲ್ಲ. ಜೋರಾಗಿ ಹೋದ್ರೆ ಏನು ಹೆಚ್ಚು ಕಮ್ಮಿ ಮಾಡಿ ಯಾರಪ್ಪ ನೋಡ್ತಾರೆ, ಆರಾಮಾಗಿ ಹೋಗೋ ಅನ್ನೋ ಮಾತೇ ಇಲ್ಲ. ಮುಂದೆ ನವದೀಪ್ ಹತ್ತಿರ ಬರ್ತಾಯಿದ್ನಿ, ನೋಡಿದ್ರೆ ಟ್ರೈನ್ ಗೇಟ್ ಬಿಟ್ಟು ಜಾಮ್ ಆಗೈತೆ. ಮುಂದೆ ಏನು ಈ ಟ್ರೈನ್ ಗೇಟ್ ಬಿಟ್ಟರೆ ಅಂದರೆ ಅವರ್ಗಟ್ಟೆ ಜಾಮ್ ಮಾಡ್ತಾರಪ್ಪ. ಮುಂದೆ ನೋಡಿದ್ರಾಗ ಈರುಳ್ಳಿ ರೋಡಿಂಗ್ ಆಗ್ತಾಯಿತ್ತು. ಇವಾಗ ಈರುಳ್ಳಿ ಸೀಸನ್ ಬೇರೆ ಇಲ್ಲಿ ಕೃಷ್ಣನಗರ ಕಡೆ ಸರೌಂಡಿಂಗಲ್ಲಿ. ಅದು ನಮ್ಮ ಕಡೆ ಈರುಳ್ಳಿ ಒಂಥರ ಇರ್ತದೆ, ಈ ಕಡೆ ಈರುಳ್ಳಿನೇ ಒಂಥರ. ಈ ಕಡೆ ಎಲ್ಲ ಫುಲ್ ಬ್ಲ್ಯಾಕ್ ಆಗಿರ್ತದೆ ಈರುಳ್ಳಿ, ಬ್ಲ್ಯಾಕ್ ಈರುಳ್ಳಿ. ಏನಂದರೆ ಈ ರೋಡಾಗ ತರದ್ದಕ್ಕೆ ಟ್ರೈನ್ಗೆ ಬರ್ತಾ ಇರ್ತವೆ. ಟ್ರೈನ್ಗಳು ಅಲ್ಲಿಂದಲ್ಲೇ ಫುಲ್ಲು ಜಾಮ್ ಆಗ್ತಾ ಇರ್ತವೆ. ಜಾಮ್ ಆಗಿ ಮತ್ತೆ ನೋಡಿ ಫುಲ್ ಜಾಮ್ ಆಗೈತೆ. ಮತ್ತೆ ನಾನು ತರದ್ದಕ್ಕೆ ಟ್ರೈನ್ ಗೇಟ್ಗಳು ಈರುಳ್ಳಿ ರೋಡ್ ಸೈಡ್ ತುಂಬಿಸಾಕ್ಬಿಟ್ರೆ ಹತ್ತು ಕಡೆ ಇದು ಕಡೆ ಸೈಡ್ ದಾರದ್ದಕ್ಕೂ. ನೆಕ್ಸ್ಟ್ ಈರುಳ್ಳಿ ಬೆಳೆದವ್ರು ಈ ಕಡೆ ನೋಡಬೇಕು. ಇದು ಬಂದು ನಮ್ದು ಲಾಸ್ಟ್ ಬ್ರಿಡ್ಜ್, ಇದು ಕೃಷ್ಣನಗರಕ್ಕೆ ಹೋಗೋ ಬ್ರಿಡ್ಜ್. ಇದು ಕೆಳಗಡೆ ನೀರು ಬ್ರಿಡ್ಜ್. ಇದು ಮೊದಲು ಇದು ಡ್ಯಾಮೇಜ್ ಆಗಿತ್ತು ಅಂತ ಈ ರೋಡಾಗಿ ಬಿಡ್ತಾಯಿರಲ್ಲ. ಇವಾಗ ರೆಡಿ ಮಾಡಿ ಇವಾಗ ಎಲ್ಲ ಗಾಡಿಗಳು ಇದೇ ರೋಡಲ್ಲಿ ಬಿಟ್ಟವನ್ನ ಇವಾಗ ಮತ್ತೆ ಡೆಮೊಲೇಷನ್ ಮಾಡಿ. ಫೈನಲ್ಲಿ ಬೈಪಾಸ್ ಇಟ್ಬಿಟ್ಟೆ, ಮಾಲ್ದ ಬೈಪಾಸು. ಅಲ್ಲಿ ಫುಲ್ ಜಾಮ್ ಆಗಿ ಸಿಕ್ಕಾಕೊಂಡು ಬರೋ ಅಷ್ಟೊತ್ತಿಗೆ 4 ಗಂಟೆಯಿಂದ 6 ಗಂಟೆ ಆಗಿದೆ. ಇಲ್ಲಿ 6:30 ಆಗೈತೆ ಇಲ್ಲಿ ಬರೋ ಹೊಸ ಅಷ್ಟೊತ್ತಿಗೆ. ಇಲ್ಲಿಂದ ಪರವಾಗಿಲ್ಲ, ರೋಡ್ ಚೆನ್ನಾಗೈತೆ. ಅಲ್ಲಲ್ಲೇ ಸ್ವಲ್ಪ ಡ್ಯಾಮೇಜ್ ಐತೆ. ಹೋಗ್ಬೋದು ಇಲ್ಲಿಂದ ಬೇಜಾರಿಲ್ಲ. ಟ್ರಾಫಿಕ್ ಜಾಮ್ ಕಡಿಮೆ ಈ ಟೈಮಾಗಿ 8 ನಿಮಿಷದಲ್ಲಿ ಹೋದರೆ.